ನಿವೃತ್ತ ವಾಯುಸೇನಾ ಅಧಿಕಾರಿ ಮೋಹನ್ ಚಿತಾಲೆ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಚಿತಾಲೆ ಸರ್ ನಮಸ್ತೆ. ನಮಸ್ತೆ. ರಕ್ಷಾ ಶೆಟ್ಟಿ ಅವರಾ ಸರ್? ನಮಸ್ತೆ. ನಮಸ್ತೆ ನಮಸ್ತೆ. ನಾನು ಆಂಕರ್ ವಾಸುದೇವ್ ಭಟ್ ಅಂತ ಮಾತಾಡ್ತಾ ಇದ್ದೀನಿ. ವಾಸುದೇವ್ ಜಿನ ಹೇಳ್ರಿ. ನಮಸ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಭಾರತದ ಪರಾಕ್ರಮವನ್ನು ನೋಡ್ತಾ ಇದ್ದೀವಿ. ಇವತ್ತಿನವರೆಗೆ LOC ಆಸುಪಾಸ್ನಲ್ಲಿ ಮಾತ್ರ ನಾವು ನುಗ್ಗಿ ಹೊಡಿತಾ ಇದ್ವಿ, ಏರ್ ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ವಿ. ಆದರೆ ಇವತ್ತು ಪ್ರಪ್ರಥಮ ಬಾರಿಗೆ ಪಾಕಿಸ್ತಾನದ ಪ್ರಮುಖ ನಗರಗಳನ್ನೇ ಉಡೀಸ್ ಮಾಡಿದ್ದೀವಿ. ಏನು ಹೇಳ್ತೀರಿ ಸರ್? ನೋಡಿ ಸರ್, ಈಗೇನಾಗಿದೆ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೈನ್ಯಕ್ಕೆ ಬಿಟ್ಟಿದ್ರು. ಅದು जो समय लेना है, जहां करना है, जिस जगह पे करना है, ये पूरा आर्मी नेवी एयरफोर्स करेगा ಅಂತ. ಸರ್ ನೋಡಿ, ನಿನ್ನೆ ರಾತ್ರಿ ನಮ್ಮ ವೆಸ್ಟರ್ನ್ ಮತ್ತು ಜಮ್ಮು ಕಾಶ್ಮೀರ ಭಾಗದ 15 ಊರುಗಳನ್ನ ಅವರು ಟಾರ್ಗೆಟ್ ಮಾಡಿದ್ರು. ಅದು ನಿಮ್ಗೆ ಗೊತ್ತಿದ್ದ ವಿಷಯ. ಅಮೃತ್ಸರ್ಲಿಂದ ಹಿಡ್ಕೊಂಡು, ಭುಜ್ಲಿಂದ ಹಿಡ್ಕೊಂಡು, ನಾಲ್ನಿಂದ ಹಿಡ್ಕೊಂಡು, ನಲಿಯಾದಿಂದ ಹಿಡ್ಕೊಂಡು, ಇವನ್ ಉತ್ತರ್ಲಾಯಿ ಹಿಡ್ಕೊಂಡು ಅವರು ಜಾಮ್ನಗರು ಇವೆಲ್ಲಕ್ಕೂ ನಿನ್ನೆ ರಾತ್ರಿ ಬಿಟ್ಟಿದ್ರೆ. ಅದು ನಮ್ಮ ಸುದರ್ಶನ ಚಕ್ರ ಅದು ಹೊಡೆದು ಹಾಕಿದೆ ಅವ್ರಿಗೆ. ಆಮೇಲೆ ಅದರ ಎವಿಡೆನ್ಸಸ್ ಕೂಡ ಬಂದಿದೆ. ಬೆಳಿಗ್ಗೆ 7 ಗಂಟೆಯಿಂದಾನೇ ಇದು ಆಪರೇಷನ್ ಸ್ಟಾರ್ಟ್ ಆಗಿದೆ. ಇನ್ನು ಇಡೀ ರಾತ್ರಿ ನಡೀತದೆ. ಈಗ ರಾವಲ್ಪಿಂಡಿ ಹೋಗಿದ್ದಾರೆ, ರಾವಲ್ಪಿಂಡಿಯಿಂದ ಮುಂದೂ ಕೂಡ ಹೋಗ್ತಾರೆ. ಇದು ಭಾರತದ ಸೈನ್ಯದ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ನಾವು ತೋರಿಸಿದ್ದೇವೆ. ನಾವು ನೋಡಿ, ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಅಂತ ಇತ್ತು, ಈಗ ನಾವು ಇಂಡಿಯನ್ ಅಫೆನ್ಸ್ ಫೋರ್ಸ್ ಆಗಿದ್ದಾವೆ. ಇದು 2014 ನಂತರದ ಸೈನ್ಯ. ಇದು ನರೇಂದ್ರ ಮೋದಿಯ ಸೈನ್ಯ. ಈ ನರೇಂದ್ರ ಮೋದಿಯ ಸೈನ್ಯ ಇನ್ನ ಎಲ್ಲಿವರೆಗೂ ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿ ಪಾಕಿಸ್ತಾನದ 3 ತುಂಡು ಮಾಡಲ್ವೋ, ನಮ್ಮ ಭಾರತದ ಸೈನ್ಯ ಇನ್ನ ಹಿಂದೆ ಸರಿಯಲ್ಲ. ಎಸ್ ಸರ್, ಇವತ್ತಿನವರೆಗೆ ನಾವು ಹೇಳ್ತಾ ಇದ್ವಿ POK ಮಾತ್ರ ನಮ್ಮದು, ನಾವು ಅದನ್ನು ವಶಪಡಿಸ್ಕೊಳ್ಬೇಕು, ಮತ್ತೊಮ್ಮೆ ಮರಳಿ ಪಡಿಬೇಕು ಅಂತ ಹೇಳ್ತಾ ಇದ್ವಿ. ಇವಾಗ ನಮ್ಮ ಸೇನೆ ಮಾಡ್ತಾ ಇರೋದು ನೋಡಿದ್ರೆ ಇಡೀ ಪಾಕಿಸ್ತಾನವನ್ನ ನಾಮಾವಶೇಷ ಮಾಡುತ್ತೇನೋ ಅಂತ ಅನಿಸ್ತಾ ಇದೆ. ಇಲ್ಲ, ಇದು ಈ ಟ್ರೀಟ್ಮೆಂಟ್ ಬೇಕಾಗಿತ್ತು ಸರ್. ಎಷ್ಟು ದಿವಸ ಅಂತ ಹಮ್ ನಿಂದಾ ಕರೆಂಗೆ, ಹಮಾರೆ ಲೋಗ್ ಮರ್ ಗए, ಹಮಾರೆ ಬೇಟಿಯಾ ವಿಧವಾ ಹೋಗಿ. ಇದು ಅತಿ ಆಯ್ತಲ್ಲ. ಈ ಫಾರ್ ಎವ್ರಿಥಿಂಗ್ ನ್ಯೂಟನ್ಸ್ 3rd ಲಾ ಈಗ ಅಪ್ಲೈ ಮಾಡಿದೆ ನಾವು. ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ಅಂಡ್ ಸಬ್ಸ್ಟैंशियल रिएक्शन. सर ಇನ್ನೂ ಮುಂದೆ ನೋಡಿ, अभी तो पिक्चर चालू हुई है. अभी देखो, अभी तो पार्टी चालू हुई है. अभी क्या क्या करेंगे हम लोग, आप देखते रह जाना सर. आपके न्यूज़ चैनल में दिखाते रहना. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು ಧನ್ಯವಾದಗಳು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.